ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನಾದ್ರೂ ಹೇಳ್ಬೇಕಿತ್ತ ಸಾಹೇಬ್ರೆ? ಅದು ಇನ್ ಮುಂದೆ ನೀವು ಫೋನ್ನ ಸೈಲೆಂಟ್ಗೆ ಹಾಕೋಬೇಡಿ. ನಾನು ಕಾಲ್ ಮಾಡಿದಾಗ ನೀವು ರಿಸೀವ್ ಮಾಡದೆ ಹೋದ್ರೆ ನಂಗೆ ತುಂಬಾ ಟೆನ್ಷನ್ ಆಗುತ್ತೆ. ಯಾಕೆ? ಏನೋ ಗೊತ್ತಿಲ್ಲ. ನನ್ಗೇನಾದ್ರೂ ಆಗುತ್ತೆ ಅಂತ ಭಯನ ಅಥವಾ ನಿಮ್ಗೇನಾದ್ರೂ ಆಗ್ಬಿಡುತ್ತೆ ಅಂತ ಭಯನ ಸಾಹೇಬ್ರೆ? ಅದು ನನ್ನಿಂದ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿದ್ದೀನಲ್ವಾ? ಅಲ್ಲ, ನಂಗೇನು ತೊಂದರೆ ಆಗಲ್ಲ, ನಿಮ್ಗೇನಾದ್ರೂ ತೊಂದರೆ ಆಗುತ್ತೋ ಅಂತ ಭಯ ಅಷ್ಟೇ. ಅದು ಫೋನ್ ಹೇಗ್ ಸೈಲೆಂಟ್ ಆಯ್ತು ಅಂತಾನೆ ನನಗೆ ಗೊತ್ತಾಗಿಲ್ಲ ಸಾಹೇಬ್ರೆ. ನಿಮಗೆ ಫೋನ್ ಮಾಡೋಣ ಅಂತ ನಾನು ಫೋನ್ ನೋಡ್ದಾಗ್ಲೆ ನೀವು ಅಷ್ಟಲ್ಲಿ ಫೋನ್ ಮಾಡಿರೋದು ನನಗೆ ಗೊತ್ತಾಗಿದ್ದು. ಇನ್ನೊಂದ್ಸಲ ಆಗಲ್ಲ ಸಾಹೇಬ್ರೆ. ಸಾಹೇಬ್ರೆ, ಅದು ನಿಮ್ಮಿಂದ ನಾನು ಇನ್ನೊಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಯಾವ ವಿಷಯ? ಅದೇ ಸುಭಾಷ್ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದೀವಲ್ವಾ, ಅದ್ರ ಬಗ್ಗೆ ಇದಕ್ ಮುಂಚೆ ನಾನು ಅತ್ತೆ ಮಾತಾಡ್ಕೊಂಡಿದ್ವಿ. ನಿಮ್ಗೆ ಹೇಳೋಣ ಅಂತಾನೂ ಇದ್ದೆ, ಆದ್ರೆ ಅತ್ತೆನೆ ನಿಮ್ಗೆ ಹೇಳೋದು ಬೇಡ ಅಂತಂದ್ರು. MLA ಆಗ್ತಿರೋ ವ್ಯಕ್ತಿ ತಮ್ಮ ಈ ರೀತಿ ಕುಡಿದು ಆಸ್ಪತ್ರೆ ಸೇರಿದ್ದಾರೆ ಅಂದ್ರೆ ಸುಮ್ಮನೆ ನಿಮ್ಮ ಹೆಸರು ಹಾಳಾಗುತ್ತೆ, ಮತ್ತೆ ಎಲೆಕ್ಷನ್ಗೂ ತೊಂದರೆ ಆಗುತ್ತೆ ಅಂದ್ರು. ನನಗೂ ಅತ್ತೆ ಹೇಳಿದ್ದೆ ಸರಿ ಅಂತ ಅನಿಸ್ತು, ಅದಕ್ಕೆ ಸುಮ್ಮನಿದ್ದೆ. ಆದರೆ ಅವ್ರ ಪರಿಸ್ಥಿತಿ ತುಂಬ ಮಿತಿ ಮೀರಿತ್ತು, ಅದಕ್ಕೆ ಸೇರಿಸ್ಬಿಟ್ಟೆ. ನೀವು ಹೇಳಿದೆ ಇದು ಒಳ್ಳೇದಾಯ್ತು ಸುಮ್ಮನವ್ರೆ. ಹೇಳಿದಿದ್ರೆ ಅಮ್ಮ ಹೇಳಿದಾಗೆ ನನ್ನ ಇಮೇಜ್ ರೆಪ್ಯುಟೇಷನ್ ಹಾಳಾಗ್ತಾ ಇತ್ತೋ ಏನೋ. ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ, ನಂಗೆ ತುಂಬಾ ಖುಷಿ ಆಯ್ತು. ಹಬ್ಬ, ನನ್ಗೀಗ ಸಮಾಧಾನ ಆಯ್ತು. ನೀವು ಎಲ್ಲಿ ನಂಗೆ ಬೈತಿರೋ ಅಂತ ಹೆದರ್ಬಿಟ್ಟಿದ್ದೆ. ಅಪ್ಪ ನೋಡಿದ್ರಾ, ಅಪ್ಪ ಫೋನ್ ಮಾಡಿದ ತಕ್ಷಣ ಒಂದೇ ರಿಂಗ್ ತೆಗಿಬೇಕು ಅಂತ ಹೇಗೆ ಚಡಪಡಿಸ್ತಾ ಇದ್ದೀರಾ? ನನ್ ಮೇಲೆ ಒಂಚೂರು ಕಡೆ ತೋರಿಸಿ. ಸಾಹೇಬ್ರೆ, ನೀವ್ ತಾನೇ ನನಗೆ ಯಾವಾಗ ಫೋನ್ ಮಾಡ್ತಿರ್ತೀರಾ? ಸರಿ, ಇನ್ ಮುಂದೆ ದಿನಕ್ಕೆ 3 ಸಲ ಮಾಡ್ತೀನಿ, ಓಕೆನಾ? ಹೇಳಪ್ಪ. ಏನವ ನಮ್ಮ ಕಾಲೋನಿ ಜನ ಹೆಂಗ್ ನನಗೆ ಬೈತವ್ರು ಗೊತ್ತೇನವ? ಕ್ಯಾಕರ್ಸಿ ತುಪ್ಕ ಅಂತ ಉಗೀತಾ ಬಿದ್ದವ್ರೆ. ನೀನು ಹಿಂಗೇನವ ಮಾಡೋದು? ನಮ್ಮ ಬೀದಿ ಜನ ಎಲ್ಲ ಏನಂತವ್ರು ಗೊತ್ತಾ? ಅಲ್ಲ ಕಣಯ್ಯ, ದೀಪಾವಳಿಗೆ ಅಳಿಯ ಮಗಳನ್ನ ಕರೆದು ಅಚ್ಚುಕಟ್ಟಾಗಿ ಒಂದು ಊಟ ಹಾಕ್ಲಿಲ್ಲ, ನೀನೇ ಹೋಗಿ ಅವ್ರ ಮನೆಗೆ ತಿನ್ಕೊಂಬಂದ್ಬಿಟ್ಟೆ. ನೀನು ಯಾವ ಸೀಮೆ ಬೀಗ, ನೀನು ಯಾವ ಸೀಮ ಮಾವನಯ್ಯ ಅಂತ ಬೈತಾವ್ರ ಕಣವ. ಅದಕ್ಕೆ ಕಣವ, ನೀವು ಅಳಿಯಂದನು ಕರ್ಕೊಂಡು ಒಂದಿನ ಮನೆಗೆ ಬಂದ್ಬಿಡ್ರವ. ಚಿಕ್ಕದಾಗಾರ ಆಗಲಿ ಒಂದು ಬೀಗ್ರುಟು ಶಾಸ್ತ್ರ ಮಾಡ್ಬಿಡೋಣ ಕಣವ. ಈಗ ಬೇಡಪ್ಪ, ಅವ್ರು ಎಲೆಕ್ಷನ್ ಪ್ರಚಾರ ಅದು ಇದು ಅಂತ ಓಡಾಡ್ತಿರ್ತಾರೆ. ಈಗ ನಾವು ಅವ್ರನ್ನ ಕರೆಯೋದು ಸರಿ ಇರಲ್ಲ. ನಾವು ಕರೆದ್ರು ಅವ್ರು ಬರೋ ಥರ ಇರಬೇಕು. ಮತ್ಯಾವಾಗಾದ್ರೂ ನೋಡಿದ್ರಾಯ್ತು ಬಿಡಪ್ಪ. ಹಿಂಗಂದ್ರೆ ಹೆಂಗವ? ಅವರು ಸಮಾಧಾನವಾಗಿದ್ದಾಗ ಒಂದು ಮಾತು ಬಿಡವ, ಬಂದ್ರು ಬರ್ಬೋದು ಕಣ ಮಗಳೇ. ಈಗ ಬೇಡ ಅಂತ ಹೇಳ್ದೆ ಅಲ್ವಪ್ಪ, ಬಿಡು. ಅದೇ ನೀನು ಅಪ್ಪ ಏನಾರ ಫೋನ್ ಮಾಡಿದ್ರೆ ಏನಾರ ಮಾತಾಡಿ ಮಾತು ಕಟ್ಟಾಕ್ಬಿಡ್ತೀಯ ನೀನು. ಆಯ್ತು ಕಣವ, ನೀವು ಹೆಂಗೆ ತಿಳಿತದೋ ಹಂಗೆ ಮಾಡ್ಕೊಳ್ಳಿ. ಸರಿ ಇರಪ್ಪ, ಮಾಡ್ತೀನಿ ಆಮೇಲೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ಓಕೆ. ಏನಂದ್ರು? ಅದು ಇಷ್ಟು ದಿನ ಆದರೂ ನಿಮ್ಮನ್ನ ಮನೆಗೆ ಕರೆದು ಊಟ ಹಾಕಿ ಸತ್ಕಾರ ಮಾಡಿಲ್ಲ ಅಂತ ಅಪ್ಪ ಬೇಜಾರಾಗಿದ್ದಾರೆ. ನಿಮ್ಮನ್ನೊಂದ್ಸಲ ಕೇಳಿ ನೋಡು ಅಂದರು. ನೀವು ಬ್ಯುಸಿ ಇರ್ತೀರಲ್ಲ, ಆಗಲ್ಲಪ್ಪ ಅಂತ ಹೇಳಿದ್ದೀನಿ. ಪರವಾಗಿಲ್ಲ ಬಿಡಿ, 1 ನಿಮಿಷ ಬಂದೆ. ಆಗಲ್ಲ ಅಂದ್ರೆ ಆಗಲ್ಲ ಕಾಶಿ. ಏ ಬುಲ್ಬುಲ್, ನಿಂತ್ಕೊಳೆ. ಒಂದ್ ಮಾತಾಡ್ತಿದ್ದಂಗೆ ಕೊಸಾರ ಅಂತ ಹೊಂಟೈತಿಯಲ್ಲ. ಕಾಶಿ, ಇನ್ ಎಷ್ಟು ದಿನ ಅಂತ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ಟೆನ್ಷನ್ ತಗೊಂಬೇಡ, ಅದಕ್ ನಾನ್ ಇವ್ನಿ ತಾನೆ, ನಾನ್ ನೋಡ್ಕೋತೀನಿ. ಹೊಡಿತೀನಿ. ಟೆನ್ಷನ್ ತಗೋಬಾರ್ದ? ಅವ್ನ್ ನೋಡಿದ್ರೆ ನನ್ನ ಕೆಳಿಸ್ದವ್ರ ತರ ನೋಡ್ತಾನೆ.
ನಂಗೆ ಮೈಯೆಲ್ಲ ಹೊತ್ತಿ ಉರಿಯತ್ತೆ. ಅಯ್ಯೋ ನನ್ ರಾಣಿ, ನೋಡು ಇದೆಲ್ಲ ಇನ್ ಸ್ವಲ್ಪ ದಿನ ಆಟಯ್ಯ, ಇದೆಲ್ಲ ತಣ್ಣಗಾಗ್ಲಿ. ಆಮ್ಯಾಕಿಂದ ಅವನು ಇಲ್ಲಿ ಇರಕ್ಕಿಲ್ಲ, ಈ ಟೆನ್ಷನ್ ನಿನ್ಗಿರಕ್ಕಿಲ್ಲ. ಏನ್ ಸೊಳ್ಳೆನೇ ಇಲ್ಲಿ ಮಾಲಿನೇ? ಮಾಲಿನೇ, ಸೊಳ್ಳೆ ಬತ್ತಿತ್ತವ ಮರ. ನೋಡ್ದ ಅವ್ನು ಹೇಗ್ ಕರಿತಾನೆ ಅಂತ, ತಗೊಂಡ್ ಬಾರೆ ಅಂತೆ ಹೇಗ್ ಮರ್ಯಾದೆ ಕೊಡ್ತಾನೆ ಅಂತ ನೀನೇ ನೋಡು. ಕಾಶಿ, ಏನ್ ಸೊಳ್ಳೆ ಇಲ್ಲಿ? ನನ್ನ ಕೈಲಿ ಆಗ್ತಾ ಇಲ್ಲ. ಮಹಾರಾಜರಿಗೆ ಸೊಳ್ಳೆ ಕಡಿತಿದ್ಯೋ? ಮಾಡೋ ಕೆಲ್ಸನ ಕರೆಕ್ಟ್ ಆಗಿ ಮಾಡಿದಿದ್ರೆ ಸರಿಯಾದ ಸೌಕರ್ಯಗಳು ಸಿಕ್ತಿತ್ತು. ನನಗೆ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿರೋದು ಒಂದೇ, ಜೈಲಲ್ಲಿರೋದು ಒಂದೇ. ಜೈಲಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಪೊಲೀಸರು ನಿನ್ ಮೈಯಲ್ಲಿರೋ ಮೂಳೆನೆಲ್ಲ ಪುಡಿ ಪುಡಿ ಮಾಡಿರೋರು. ಇಲ್ಲಿರೋ ಹೊತ್ತಿಗೆ ಚೆನ್ನಾಗಿ ಮೂಳೆ ಕಡ್ಕೊಂಡು ಚೆನ್ನಾಗೇ ಇದೆಯಾ? ನೀನ್ ಚುಚ್ಚಿರೋದೇನ್ ಖಾಲಿ ಪಿಲಿ ಅವನಿಗೆ ಅಂತ ಅನ್ಕೊಂಡಿದ್ಯಾ? ಮಿನಿಸ್ಟರ್ಗೆ ಯಾಕೆ ಇರ್ತಿದ್ಯಾ? ಏನೋ ನನ್ ಚಾಕು ಮೇಲೆ ಆ ಮಿನಿಸ್ಟ್ರಿ ಹೆಸರು ಬರ್ದಿತ್ತೇನೋ, ಅದಕ್ಕೆ ನಾನೇನ್ ಮಾಡ್ಲಿ? ಜಟ್ಟಿ ಜಾರ್ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತೆ. ಏನ್ ಬಿಲ್ಡಪ್ ತಗತ್ತಿಲ್ಲ ನೀನು? ನೀನ್ ಚುಚ್ಚಿರೋನೇ ನಿಗಿರ್ಕೊಂಡಿಲ್ಲ, ಬದಿಕಂಡೆ ಅವನೇ. ಇವನ್ ಮಾಡ್ರ ಗನಂದಾರಿ ಕೆಲ್ಸಕ್ಕೆ ಆ ಪಕ್ಷದವ್ರು ಬಿಟ್ಟಿ ಬಿಲ್ಡಪ್ ತಗತ್ತವ್ರೆ. ನಮ್ಮ ಮೇಲೆ ನಮ್ ಬುಡಕೆ ಬಿಸ್ತಿರ್ ಕಾಯಿಸ್ತವ್ನೆ. ಅವೆಲ್ಲ ನನಗೆ ಗೊತ್ತಿಲ್ಲ ಕಣಯ್ಯ. ಹೋಗ್ತೀನಿ ಅಂದ್ಮೇಲೆ ನಾನು ಹೋಗ್ಲೇಬೇಕು. ಹೋಗ್ತೀಯ ಕಂದ? ಹೋಗಿವಂತೆ ಇರು. ಚಿನ್ನ, ಹೋಗ್ ನನ್ ಕಾರ್ ಕೀ ತಂದ್ಕೊಡು. ಸಾರ್ನ ಕರ್ಕೊಂಡೋಗಿ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಎಕ್ಸಿಬಿಷನ್ಗೆ ಗಲಿವರ್ ತರ ನಿಲ್ಸ್ಬಿಡ್ತೀನಿ. ಬಂದವರೆಲ್ಲ ಮಿನಿಸ್ಟ್ರಿಗೆ ಚುಚ್ತವನು ಅಂತ ಆರ್ತಿ ತೆಗೆದು ದೃಷ್ಟಿ ತೆಗೆದು ಆಶೀರ್ವಾದ ಮಾಡೋಗ್ತಾರೆ. ಮೂದೇವಿ, ಮುಚ್ಕೊಂಡ್ ಒಳಗೋಗ್ ಬಿತ್ಕ. ಇಲ್ಲಿಂದ ಹೋಗ್ತಿದ್ದಂಗೆ ಅದೇನೋ ಅಂತಾರಲ್ಲ ನಿಮ್ ಫೀಲ್ಡ್ ಅಲ್ಲಿ, ಬೀದಿ ಹಣ ಆಗೋಯ್ತಾರೆ ಅಂತ ಅಂತಾರೆ ಅಲ್ಲ, ಹಾಗೆ ಹೋಯ್ತೀಯ. ನನ್ ಕರ್ಮ. ನಿನ್ ಕರ್ಮ ಅಲ್ಲ, ನನ್ ಕರ್ಮ. ನೋಡ್ದ ಅವ್ನ್ ದಿಮಾಕ್ನ? ನಿನ್ ಹತ್ರನೇ ಹೀಗ್ ನಡ್ಕೋತಾನೆ, ಇನ್ ನನ್ನ ಹತ್ರ ಹೇಗ್ ನಡ್ಕೊಂಡಿರ್ಬೇಡ ಅವನು. ಇವನಿಂದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕಾಲೋನಿಯಲ್ಲಿ ನನ್ ಮರ್ಯಾದಿರಲ್ಲ. ಯಾಕೆ ನಗು? ಏನಿಲ್ಲ, ಮರ್ಯಾದೆ ಅಂದಲ್ಲ, ನನ್ ತಲೆಯಲ್ಲಿ ಏನೋ ಓಡ್ತು. ಕಾಶಿ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ವಿಷಯದಿಂದ ನಾನು ಜೈಲ್ ಸೇರ್ಬೇಕಾಗತ್ತೆ. ಅಯ್ಯೋ ನನ್ ಚಿನ್ನ, ಮುದ್ದು ಬಂಗಾರ, ಇದೊಂದ್ಸಲಿ ನನ್ ಮಾತು ಕೇಳ್ಬಿಡೆ. ಇದ್ರಿಂದ ಅವನಿಗೂ ಒಳ್ಳೇದು, ನನಗೂ ಒಳ್ಳೇದು, ನಿನಗೆ ಯಾವ ತೊಂದ್ರೆನೂ ಆಗಾಕಿಲ್ಲ. ನೋಡೋ, ಇದೊಂದೇ ಒಂದ್ ಮ್ಯಾಟ್ರ್ ನನ್ ಜೊತೆ ಕೈ ಜೋಡಿಸು. ಆಮೇಕಿಂದ ನೀನ್ ನಮ್ಮ ಮನೆಗ್ ರಾಣಿ, ನಾನೇ ರಾಜ. ಮಹಾರಾಣಿ ತರ ನೋಡ್ಕೋತೀನಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಚಾರ ಯಾವ ರೀತಿ ನಡಿಬೇಕು ಅಂತ ಪಕ್ಷ ತೀರ್ಮಾನ ಮಾಡಿದೆಯೋ ಆ ಸ್ಟ್ರಾಟಜಿ ಪ್ರಕಾರನೇ ಎಲ್ಲ ಕೆಲಸನೂ ನಡೀತಾ ಇದೆ. ತೀರ್ಥ, ವಿಶೇಷವಾಗಿ ನಿನ್ನ ಕ್ಷೇತ್ರಕ್ಕೆ ಮಾತ್ರ 1 ತಿಂಗಳು ಎಕ್ಸ್ಟೆನ್ಷನ್ ಸಿಕ್ಕಿದೆ. ಈ 1 ತಿಂಗಳ ಕಾಲಾವಕಾಶನ ನೀನು ಬಹಳ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಖಂಡಿತ ಸರ್, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಹಗಲು ರಾತ್ರಿ ಕಾಲಕ್ಕೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದೀನಿ ಸರ್. ತೀರ್ಥ, ಬರೀ ಪ್ರಚಾರ ಮಾಡಿದ್ರೆ ಸಾಲದಪ್ಪ, ಏನಾದ್ರು ಇನ್ನೋವೇಟಿವ್ ಯೋಚನೆ ಮಾಡಬೇಕು. ಹೌದು ತೀರ್ಥ, ಶಂಕರೇಗೌಡರು ಹೇಳ್ತಾ ಇರೋದು ಸರಿ. ಪ್ರಚಾರಕ್ಕೆ ನಿನಗೆ ಹೇಗೆ ಹೆಚ್ಚುವರಿಯಾಗಿ 1 ತಿಂಗಳು ಸಿಕ್ಕಿದೆಯೋ ನಿನ್ನ ವಿರೋಧಿಗಳಿಗೂ ಹಾಗೆ ಸಿಕ್ಕಿದೆ. ಆದರೆ ನೀನೇನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಮಾತ್ರ ಜನರ ಕಣ್ಣಲ್ಲಿ ಉಳಿತೀಯ. ತೀರ್ಥ, CM ಸಾಹೇಬ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀನು ಇವಾಗ ನನಗೆ ಗ್ರೌಂಡ್ ವರ್ಕ್ ಶುರು ಮಾಡು. ಅದ್ಯಾವುದೋ ಹೋಟೆಲ್ ಉಳ್ಕೊಂಡಿದೆಯಲ್ಲ, ಅದನ್ನ ಬಿಟ್ಟು ನಿನ್ನ ವಾರ್ಡಲ್ಲಿ ಅಥವಾ ನಿನ್ನ ಬೂತಲ್ಲೇ ಮನೆ ಮಾಡಿಕೊಂಡು ಅಲ್ಲಿಂದನೇ ಕೆಲಸ ಸ್ಟಾರ್ಟ್ ಮಾಡು. ಪ್ರತಿ ಬೂತ್ಗೂ ಹೋಗು, ಪ್ರಮುಖರನ್ನ ಭೇಟಿಯಾಗು, ಏರಿಯಾದಲ್ಲಿರೋ ಎಲ್ಲಾ ಲೀಡರ್ಸ್ನು ಭೇಟಿಯಾಗು. ಆಕ್ಚುಲಿ ಸರ್, ನಾನು ಅದೇ ಪ್ಲಾನ್ ಅಲ್ಲಿ ಇದ್ದೆ. ಶ್ರೀದೇವಿ ಕಾಲನಿ ಮತ್ತೆ ಸುತ್ತಮುತ್ತ ವಾರ್ಡ್ಗಳಲ್ಲಿ ನಂಗೆ ತುಂಬಾ ಸಪೋರ್ಟ್ ಇದೆ. ಆ ಸಪೋರ್ಟ್ ನ ಓಟ್ ಕನ್ವರ್ಟ್ ಮಾಡ್ಕೊಂಡ್ರೆ ನಾ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ನಮ್ಮ ಮಾವನವ್ರ ಮನೆ ಕೂಡ ಶ್ರೀದೇವಿ ಕಾಲನಿಲೇ ಇರೋದು. ನಾನು ಅಲ್ಲೇ ಉಳ್ಕೊಂಡ್ರೆ ಜನರಿಗಿನ್ನ ಹತ್ರ ಆಗ್ತೀನಿ. ಗುಡ್, ಒಳ್ಳೆ ನಿರ್ಧಾರ ಮಾಡಿದೀಯ. ಆದರೆ ಕಾಲ ಮಾತ್ರ ವ್ಯರ್ಥ ಮಾಡಬೇಡ. ಆದಷ್ಟು ಬೇಗ, ಅಂದ್ರೆ ಈಗಿಂದೀಗಲೇ ನಿನ್ನ ಕೆಲಸನ ನೀನು ಶುರು ಮಾಡ. ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ.
ಅಯ್ಯೋ ದೇವ್ರೆ, ತುಂಬಾ ಹೊತ್ತಾಗೋಯ್ತು ಅನ್ಸುತ್ತೆ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ಲಿ ಇವಳು? ಎಲ್ಲಿಂದ ಬರ್ತಿರ್ಬೋದು? ಅತ್ತೇನೂ ಇವಳು ಕಾಣ್ತಿಲ್ಲ ಅಂತ ಕೂಗಾಡ್ಲಿಲ್ಲ ಅಂದ್ರೆ ಇವರಿಬ್ರು ಮಧ್ಯೆ ಏನೋ ನಡೀತಾ ಇದೆ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ಬಿಡ್ಲಾ? ಛೆ, ಅವಳು ಎಲ್ಲಿಗೆ ಹೋಗಿದ್ರೆ ನನ್ಗೇನ್? ನಾನ್ಯಾಕೆ ಕೇಳ್ಬೇಕು? ಸಾಹೇಬ್ರೆ, ಎಲ್ಗಾದ್ರೂ ಹೋಗ್ತಿದ್ದೀರಾ? ಹೌದು ಸುಮ್ಮನವ್ರೆ, ಒಂದು ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಒಂದು 4 ದಿನ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಸಾಹೇಬ್ರೆ, ನೀವೆಲ್ಲೂ ಹೋಗಲ್ಲ, ಮನೆಯಿಂದನೇ ಎಲ್ಲ ಕೆಲಸ ಮಾಡ್ತೀರಾ ಅಂತ ಅತ್ತೆ ಹತ್ರ ಹೇಳಿದ್ದೆ. ಈಗ ನೀವು ನೋಡಿದ್ರೆ ಎಲ್ಲೋ ಹೊರಟಿದ್ದೀರಾ, ಅತ್ತೆಗೆ ಬೇಜಾರಾಗಲ್ವಾ ಸಾಹೇಬ್ರೆ? ಹಾಗೇನಾಗಲ್ಲ ಸುಮ್ಮನವ್ರೆ, ನಾನು ಅಮ್ಮಗೆ ಎಲ್ಲೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನೊಂದು 2 ಎಕ್ಸ್ಟ್ರಾ ಬಟ್ಟೆ ಪ್ಯಾಕ್ ಮಾಡ್ಕೋ ಅಂತ ಹೇಳ್ತಾರೆ. ಅದು ಹೋಗ್ಲಿ, ನೀವೆಲ್ಲಿ ಹೋಗಿದ್ರಿ? ಕಾಲೋನಿಗ? ಇಲ್ಲ ಸಾಹೇಬ್ರೆ, ಸುಭಾಷ್ ಹತ್ರ ಹೋಗಿ ಬಂದೆ. ಅವ್ರಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಪಾಯಸ ಮಾಡ್ಕೊಂಡು ಹೋಗಿದ್ದೆ. ಅವನಿಗೆ ಪಾಯಸ ಇಷ್ಟ ಅಂತ ನಿಮ್ಗೆ ಗೊತ್ತಾಯ್ತು? ಅತ್ತೆ ಹೇಳ್ತಿದ್ರು ಸಾಹೇಬ್ರೆ, ಚಿಕ್ಕವನಾಗಿದ್ದಾಗ ಪಾಯಸ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದ, ಆದ್ರೆ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾನಮ್ಮ ಅಂತ ತುಂಬಾ ನೊಂದ್ಕೊಂಡಿದ್ರು. ಅದಕ್ಕೆ ಇವತ್ತು ಪಾಯಸ ಮಾಡ್ಕೊಂಡು ಹೋಗಿದ್ದೆ. ಯಾರಿಗೇನ್ ಬೇಕು ಏನ್ ಬೇಡ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಆದ್ರೆ ನಿಮಗೇನ್ ಇಷ್ಟ ಅನ್ನೋದೇ ಗೊತ್ತಾಗ್ತಿಲ್ಲ. ಅದ್ಯಾಕೋ? ನೋಡಿ ಮತ್ತೆ, ನಿಮಗ್ ಮನೇಲಿ ಇರೋದು ಇಷ್ಟ ಅಂತ ನಿಮ್ ಪರವಾಗಿ ಅತ್ತೆ ಹತ್ರ ನೀವು ಮನೇಲೇ ಇರ್ತೀರಾ ಅಂತ ಹೇಳಿದ್ದೆ. ಆದ್ರೆ ನೀವ್ ನೋಡಿದ್ರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಗೋ ಹೊರಟಿದ್ದೀರಾ. ನಾನು ಒಬ್ನೇ ಹೋಗ್ತಾ ಇಲ್ಲ ಸುಮ್ನವ್ರೆ, ನನ್ನ ಜೊತೆ ನೀವು ಬರ್ತಾ ಇದ್ದೀರಾ. ನಾನಾ? ಅತ್ತೆನ್ ಬಿಟ್ಟು? ನಿಮ್ಮ ಅತ್ತೆನ್ ಬಿಟ್ಟೆ. ಎಲ್ಲಿಗೆ ಸಾಹೇಬ್ರೆ? ಸರ್ಪ್ರೈಸ್. ಸಾಹೇಬ್ರೆ, ನನ್ಗೆ ಈ ಕುತೂಹಲ ಎಲ್ಲ ತಡ್ಕೊಂಡಿರೋದಕ್ಕಾಗಲ್ಲ. ಎದೆ ಡವಡವ ಅಂತ ಬಡ್ಕೊಳ್ಳುತ್ತೆ. ಎಲ್ಲಿಗೆ ಅಂತ ಹೇಳಿ. ನಿಮ್ಮನೆಗ್ರಿ, ಕಾಲೋನಿಗೆ. ನಿಜಾನಾ? ನಿಜ ಹೇಳ್ತಿದ್ದೀರಾ ನೀವು? ಏನ್ರಿ ನೀವು ಎಲ್ಲದಕ್ಕೂ ಕಣ್ಣೀರಾಗ್ತಿರಲ್ಲ? ಸಾಹೇಬ್ರೆ, ನೀವ್ ಸುಳ್ಳು ಹೇಳ್ತಿಲ್ಲ ತಾನೆ? ನಿಜವಾಗ್ಲೂ ಸತ್ಯ ಹೇಳ್ತಿದ್ದೀರಲ್ವಾ? ನಿಮ್ ತಂದೆಗೆ ಅಳಿಯಿಂದ ಮನೆ ಕರ್ಸ್ಬೇಕು, ಔತಣ ಹಾಕ್ಸ್ಬೇಕು ಅಂತ ಇತ್ತಲ್ವಾ? ಅವ್ರ ಆಸೆನ ಈಡೇರ್ಸೋಣ ಅಂತ ಒಂದ್ 4 ದಿನ ನಿಮ್ ಮನೇಲಿ ಇದ್ ಬರೋಣ ಅಂತ ಅನ್ಕೊಡಿ. ಸಾಹೇಬ್ರೆ, ಎದೇಳಿ ನೀವು. ಏನಕ್ಕೆ? ಬನ್ನಿ ಸಾಹೇಬ್ರೆ, ನೀವೇ ನಮ್ಮ ಮನೆಗ್ ಬರ್ತೀನಿ ಅಂತಿದ್ದೀರಾ, ನಾನೆಲ್ಲ ಎತ್ತಿರ್ತೀನಿ. ನಂದು ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ನಿಮ್ ಬಟ್ಟೆ ಪ್ಯಾಕ್ ಮಾಡ್ತಿರೋ ಅಥವಾ ನಾನೇ ಮಾಡ್ಲು? ಬೇಡ, ನಾನೇ ಎಲ್ಲ ಮಾಡ್ತೀನಿ. ಸರಿ, ನಾನು ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಸಾಹೇಬ್ರೆ, ನಾನು ಅತ್ತೆ ಹತ್ರ ಹೋಗೋದಕ್ಕೆ ಒಪ್ಪಿಗೆ ಕೇಳ್ಬೇಕಾಗಿತ್ತು. ಓ, ನಾನ್ ಕರೆದ್ರೆ ಬರಲ್ವಾ? ಅತ್ತೆ ಹೇಳಿದ್ರೆ ಮಾತ್ರ ಬರದಾ? ಅಯ್ಯೋ, ಹಾಗಲ್ಲ ಸಾಹೇಬ್ರೆ, ಅದು ಸುಮ್ಮನೆ ಹೇಳಿದೆ. ಸರಿ, ಪ್ಯಾಕ್ ಮಾಡ್ತಾ ಇರಿ, ಬಂದೆ. ಬೇಗ ಪ್ಯಾಕ್ ಮಾಡಿ. ಸಾಕಪ್ಪ ನಂಗೆ. ತಿನ್ನು ಮಗಳೇ. ಇನ್ನೊಂದು ತುತ್ತು ನೋಡ್ ಪುಟಿ, ನೀನ್ ಹಿಂಗ ಹಠ ಮಾಡಿದ್ರೆ ಹೆಂಗವ? ಮಾತ್ರ ತಗೋಬೇಕು, ಸುಸ್ತಾಯ್ತದ ಮೇಲೆ. ಸಾಕಪ್ಪ ನಂಗೆ. ಇನ್ನೊಂದು ತುತ್ತು ನೋಡಲಿ, ಯಾಕೆ ಹಿಂಗ ಹಠ ಮಾಡ್ತೀಯ? ನಿಂಗೆ ಸುಮ್ಮನೆ ಕರೆಕ್ಟು, ಅವಳಿದ್ರೆ ಸರಿಯಾಗಿ ಊಟ ಮಾಡಿಸೋಳು. ನಾನ್ ತಿನ್ನೋದಕ್ಕಿಂತ ಜಾಸ್ತಿನೇ ಬಡ್ಸ್ಕೊಂಡ್ ಬಂದಿದ್ಯಾ, ನನಗ್ ಬೇಡ. ಆಯ್ತು, ನಾನು ಊಟ ಮಾಡಲ್ಲ, ಹೋಗು. ನಾನು ಊಟ ಮಾಡಲ್ಲ. ಮಗು ತರ ಹಠ ಮಾಡೋದಕ್ಕೇನು ಕಡಿಮೆ ಇಲ್ಲ ಅಲ್ವಾ? ಮತ್ತೆ ಊಟ ಮಾಡು. ಈಗ ತಾನೇ ಸುಮ್ಮಿ ಅಂತಿದೆ, ನೋಡಿದ್ರೆ ಅಕ್ಕನೇ ಫೋನ್ ಮಾಡಿದ್ಲು. ಜೋಳ ಕೇಳಂಗ್ ಮಾಡದ. ಹಲೋ ಅಕ್ಕ, ನಿನಗ್ 100 ವರ್ಷ ಆಯಸ್ಸು ಕಣೆ. ಅಪ್ಪ ಈಗ ತಾನೇ ನಿನ್ನ ನೆನ್ಪಿಸ್ಕೊತಾ ಇದ್ರು, ಅಷ್ಟಲ್ಲಿ ನೀನೇ ಫೋನ್ ಮಾಡ್ಬಿಟ್ಟೆ. ಹೂ ಕಣವ, ಸುಮ್ನೆ ಚೆನ್ನಾಗಿದೀವ? ಊಟ ಮಾಡ್ದ? ಆಯ್ತಪ್ಪ, ನಿಂದಾಯ್ತಾ? ಇಲ್ಲ ಕಣವ,
ನಿನ್ ತಂಗಿ ಊಟನೇ ಮಾಡ್ತಾ ಇಲ್ಲ, ಬೋ ಆಟ ಮಾಡ್ತಾವಳೆ. ಹೊಸಿ ಬುದ್ಧಿ ಹೇಳುವ ಅವಳಿಗೆ. ಅಪ್ಪ ನಾನು ಸಾಹೇಬ್ರು ಮನೆಗೆ ಬರ್ತಿದ್ದೀವಪ್ಪ ಬೀಗ್ರೂಟಕ್ಕೆ. ಹೌದೇನವ್ವ? ಅಯ್ಯೋ ನನ್ ಕೈಲಿ ನಂಬಕ್ಕೆ ಆಯ್ತಿಲ್ವಲ್ಲ ತಾಯಿ, ಇದು ಸುಳ್ಳು ಕನ್ಸು. ನಿಜವಾಗ್ಲೂ ಅಳಿ ಅಂದ್ರು ಮನೆಗೆ ಬರ್ತೀನಿ ಅಂದ್ರೇನವ? ಹ್ಞೂ ಅಪ್ಪ, ಸಾಹೇಬ್ರು ಒಪ್ಕೊಂಡ್ರು. ಆಯ್ತು ಕಣವ, ನಾಳೆ ಇಬ್ರು ಬನ್ನಿ, ನಾವೆಲ್ಲ ತಯಾರು ಮಾಡ್ಕೊಂಡಿರ್ತೀವಿ. ಸರಿ ಅಪ್ಪ. ಮಗಳೇ, ಸಾಹೇಬ್ರು ದೇವ್ರು ಅಂತಾರ ಕಣವ. ನಾವು ಒಳ್ಳೆ ಊಟ ರೆಡಿ ಮಾಡಿ ಸಂಭ್ರಮ ಮಾಡ್ಬೇಕಿದ. ಸರಿ ಕಣಪ್ಪ, ನಾನ್ ಮನೆನೆಲ್ಲ ಕ್ಲೀನ್ ಮಾಡ್ಕೋತೀನಿ. ನೀನ್ ಅಡ್ಗೆಗೆ ಏನೇನ್ ಬೇಕೋ ಅದನ್ನ ತಗೊಂಬಾ. ನೋಡವ, ನಿಂಗೆ ಪೆಟ್ಟಾಗದೆ, ನೀ ಆರಾಮಾಗಿರು, ಎಲ್ಲ ಕೆಲಸ ನಾನ್ ಮಾಡ್ಕೊತೀನಿ. ಅಪ್ಪ, ಚಿಕ್ಕ ಪುಟ್ಟ ಕೆಲ್ಸನೆಲ್ಲ ಮಾಡೋದಕ್ ನನ್ಗೆ ಏನು ಆಗಲ್ಲಪ್ಪ. ನೀನ್ ಹೋಗ್ಬಿಟ್ಟು ಭಾವನ್ಗೆ ಏನ್ ಇಷ್ಟ ಅದನ್ನ ತಗೊಂಡ್ ಬಾ. ಸರಿ. ಅಯ್ಯೋ ದೇವ್ರೆ, ಅಕ್ಕನ್ ಕೇಳೋದೇ ಮರ್ತ್ಬಿಟ್ನಲ್ಲ. ಏನವ? ಅಪ್ಪ, ಅಕ್ಕ ಯಾವಾಗ್ಲೂ ಹೇಳ್ತಿರ್ತಾಳಲ್ವಾ, ಅವ್ರ ಮನೇಲಿ 10 ತರದ ಅಡ್ಗೆ ಮಾಡ್ತಿರ್ತಾರಂತೆ. ಅದ್ರಲ್ಲಿ ಭಾವನ್ಗೆ ಯಾವ್ದು ಇಷ್ಟನೋ ಯಾವ್ದೋ ಒಂದು ಗೊತ್ತಿಲ್ವಲ್ಲಪ್ಪ. ಮಗಳೇ, ಅವರು ರಾಜರಂಗ್ ಬದುಕೋರು, ದಿನಕ್ಕೊಂದು ಅಡಿಗೆ ಮಾಡ್ಕೊತಾ ಇರ್ತಾರೆ. ನಮ್ಗೆಲ್ಲ ಅದು ಗೊತ್ತಾಯ್ತದ. ದೇವ್ರ ಮೇಲೆ ಭಾರ ಹಾಕಣ, ನಮ್ಗೇನ್ ತೋಯ್ತೋ ಅದ್ ಮಾಡೋಣ. ಚೆನ್ನಾಗೇ ಆಯ್ತದ ಕಣವ. ನೀನೊಂದು ಕೆಲಸ ಮಾಡು, ಏನೇನ್ ಸಾಮಾನು ಬೇಕೋ ಚೀಟಿ ಬರ್ಕೊಡು, ನಾನು ತಗೊಂಬಂದ್ಬಿಡ್ತೀನಿ. ಸರಿ ಕಣಪ್ಪ, ನಾನು ಈಗ್ಲೇ ಹೋಗಿ ಲಿಸ್ಟ್ ಬರೀತೀನಿ. ಭಗವಂತ, ಕುಚೇಲನ್ ಮನೆಗೆ ಕುಬೇರ ಬತ್ತಾವ್ರೆ. ಏನು ವಿಘ್ನ ಆಗ್ದಂಗೆ, ತೊಂದರೆ ಆಗ್ದಂಗೆ ಕಾರ್ಯನ ಚೆನ್ನಾಗಿ ನಡೆಸ್ಕೊಡು ದೇವ್ರೆ. ಏನಪ್ಪ ಇಷ್ಟೊಂದು ಸೆಕೆ ಹೊಡಿತಾ ಅದೇ, ಫ್ಯಾನ್ ಬೇರೆ ಕೆಟ್ಟೋಗೈತೆ. ಅಪ್ಪ, ಏನ್ ಮಗಳೇ? ಲಿಸ್ಟ್ ಅಲ್ಲಿ ಹೆಸರು ಬೆಳೆ ಬರ್ದಿದ್ದೆ, ತರೋದನ್ನೇ ಮರ್ತ್ಬಿಟ್ಟಿದ್ಯಲ್ಲಪ್ಪ. ಅಯ್ಯೋ ಮರ್ತಿಲ್ಲ ಕಣವ, ಅವ್ನ್ ಕಟ್ಟಿದ್ದ. ಅಯ್ಯೋ ಅದಲ್ಲೇ ಬಿಟ್ಟು ಬಂದೆ. ಇರವ ತಗೋಬತ್ತೀನಿ, ಬೇಗ ಬೇಗ ಬಾ, ಹುಷಾರು. ಹಾ ಹಾ. ಏನ್ ರಮಣ, ಬೆಳಗಿನ ನೋಡ್ತಾ ಇದ್ದೀನಿ, ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ಯಲ್ಲ, ಮನೆಗೇನಾರು ಹಬ್ಬನೇ? ಹಬ್ಬಕ್ಕಿಂತ ಒಂದ್ ಕೈ ಜಾಸ್ತಿನೇ ದೇವಣ್ಣ. ಕಾಲೋನಿ ಜನಕ್ಕೆಲ್ಲ ಹೇಳಿದ್ದೆ, ನಿನ್ನ ಹಬ್ಬ ಸಿಕ್ಕಿರ್ಲಿಲ್ಲ ನೋಡು. ಕೌನ್ಸಿಲರ್ ಸಾಹೇಬ್ರು, ನಮ್ಮ ಅಳಿಯಂದ್ರು 2 ದಿನ ನಮ್ಮ ಅಲ್ಲಿ ಉಳ್ಕೊಳಕ್ ಬರ್ತಾವ್ರ ಕಣಯ್ಯ. ಅದಕ್ಕೆ ನೀವೆಲ್ಲ ಹೇಳ್ತಿದ್ರಲ್ಲಪ್ಪ, ಅಳಿಯಂದ್ರು ಕರೀಲಿಲ್ಲ, ಅವತ್ ನಾ ಕೊಡ್ಲಿಲ್ಲ ಅಂತ. ಈಗ ಬರ್ತಾವ್ರ ನೋಡು, ಅವತ್ ನಾ ಮಾಡೋದೆ ಹಬ್ಬ ಮಾಡೋದೆ. ನಾವು ನೀವೆಲ್ಲ ಸೇರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಕಳ್ಸೋಣ. ಆಯ್ತಾ? ಮಗಳು ಹೆಸರು ಬೇಳೆ ತರ ಕೇಳೋಳು, ಪಾಯಸ ಮಾಡ್ತಾಳಂತೆ, ನಾನು ತಗೊಂಡ್ಬಿಡ್ತೀನಿ. ಅವ್ವ ಚೆನ್ನಾಗಿದ್ಯಾವ? ಹೇಗಿದ್ಯಾ ಸುಮಿ? ಚೆನ್ನಾಗಿದ್ದೀನಿ ಅಕ್ಕ, ನೀವ್ ಹೇಗಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ? ಅಳಿ ಅಂದ್ರೆ ಹೆಂಗಿದೀವ? ಚೆನ್ನಾಗಿದ್ದೀನವ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಗಳೇ. ಕೌನ್ಸಿಲರ್ ಸಾಹೇಬ್ರೆ, ನಿನ್ನೆಯಿಂದ ರಾಮಯ್ಯಂಗಂತೂ ಪುರ್ಸೊತ್ತೇ ಇಲ್ಲ. ನೀವ್ ಬರ್ತೀರಾ ಅಂತ ಗೊತ್ತಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ. ನೀವ್ ನಮ್ ಕಾಲೋನಿಗ್ ಬಂದಿರೋದು, ಅದ್ರಲ್ಲೂ ನಮ್ಮಂತ ಬಡವ್ರ ಮನೆಗ್ ನೀವ್ ಬಂದಿರೋದು ನಮಗ್ ಬಾಗೆ ಬಂದಂಗಾಯ್ತು ಸಾಹೇಬ್ರೆ. ನೀವ್ ಇಲ್ಲಿಗ್ ಬಂದಿರೋದು ನಮಗ್ ಬಹಳ ಸಂತೋಷ ಆಯ್ತು. ನೀವು ರಾಮಾಯಣ್ ಮನಿಗ್ ಮಾತ್ರ ಅಳಿಯ ಅಲ್ಲ, ನಮ್ ಇಡೀ ಕಾಲನಿಗೆ ಅಳಿಯ. ಹೌದು, ಅಳಿಯ ಅನ್ಕೊಂಡವ್ರಿಗೆ ಅಳಿಯ, ಮಗ ಅನ್ಕೊಂಡವ್ರಿಗೆ ಮಗ, ಸ್ನೇಹಿತ ಅಂತ ಅನ್ಕೊಂಡವ್ರಿಗೆ ಸ್ನೇಹಿತ. ಒಟ್ನಲ್ಲಿ ನಾನ್ ನಿಮ್ಮಲ್ಲೊಬ್ಬ. ನಿಮ್ಮೆಲ್ಲರಿಗಿಂತ ಸಂತೋಷ ಇವತ್ತು ನಂಗಾಗ್ತದೆ. ಯಾಕಂದ್ರೆ ಇವತ್ತು ನಿಮ್ ಜೊತೆ ನಿಮ್ ಜೀವನ ಜೀವಿಸೋದಕ್ಕೆ ಬಂದಿದ್ದೀನಿ. ನೀವ್ ಹೇಗ್ ಬದುಕ್ತೀರಾ ಅನ್ನೋ ನೋಡೋ ಸೌಭಾಗ್ಯ ಇವತ್ತು ನಂಗೆ ಸಿಗ್ತಾ ಇದೆ. ಅಣ್ಣಯ್ಯ ಚೆನ್ನಾಗಿದ್ದೀರಾ ಅಣ್ಣಯ್ಯ? ಚೆನ್ನಾಗಿದ್ದೀನಿ. ನೀವು ಸಾಹೇಬ್ರೆ, ಯಾರು ಅಂತ ಗೊತ್ತಾಗ್ಲಿಲ್ವಾ? ಅದೇ ಅವತ್ ಕಾರಲ್ಲಿ ಹೆರಿಗೆ ನೋವು ಬಂತು, ನೀವ್ ಆಂಬ್ಯುಲೆನ್ಸ್ ಕರ್ಸಿದ್ರಲ್ಲ. ಓ, ಹೇಗಿದ್ದೀರಾ? ಮಗಳು ಹೇಗಿದ್ದಾಳೆ? ಎಲ್ಲ ನಿಮ್ ದಯೆಯಿಂದ ನಾನು ಮತ್ತೆ ನನ್ ಮಗಳು ಇಬ್ರು ಚೆನ್ನಾಗಿದ್ದೀವಿ. ನಾನೇ ನಿಮ್ ಮನೆಗ್ ಬರೋಣ ಅನ್ಕೊಂಡಿದ್ದೆ. ಹೆಂಗೋ ದೇವ್ರ ದಯೆಯಿಂದ ನೀವೇ ನಮ್ ಕಾಲೋನಿಗ್ ಬಂದ್ಬಿಟ್ರಿ. ಏನ್ ವಿಷಯ?
ಏನಾದ್ರೂ ಆಗ್ಬೇಕಿತ್ತ? ನೀವಿಬ್ರು ನನ್ಗೆ ನನ್ ಮಗಳಿಗೆ ಪುನರ್ಜನ್ಮ ಕೊಟ್ಟವರು. ಇವತ್ತು ನನ್ ಮಗಳದು ನಾಮಕರಣ ಶಾಸ್ತ್ರ ಇದೆ. ದಯವಿಟ್ಟು ನಮ್ಮ ಮಗಳಿಗೆ ನೀವೇ ಬಂದ್ ಹೆಸರಿಡ್ಬೇಕು. ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಯ್ಯೋ ಬರ್ತೀವಿ, ನಾವೆಲ್ಲರೂ ಬರ್ತೀವಿ. ಅದಕ್ಕೆ ಯಾಕೆ ದಮ್ಮಯ್ಯ ಅಂತ ಕೇಳ್ತೀರಾ? ಅಕ್ಕ ಬನ್ನಿ, ನನ್ಗೆ ಸ್ವಲ್ಪ ಸಹಾಯ ಮಾಡ್ಕೊಡಿ. ಆಚರಣೆ ಮಾಡ್ತಾ ಇದ್ದೆ ನೀನು. ಆ ಕೌನ್ಸಿಲರ್ ತೀರ್ಥ ಬೇರೆ ಮನೆ ಮುಂದೆ ಓಡಾಡ್ತಿದ್ದಾನೆ. ಅವ್ನ ಕಣ್ಣಿಗೆ ಏನಾದ್ರೂ ನೀವು ಬಿದ್ರೆ ಮುಗೀತು, ಇಬ್ರು ಕತೆ ಇಲ್ಲೇ ಮುಗಿಸ್ಬಿಡ್ತಾನೆ. ಕಾಶಿ, ಆ ಕೌನ್ಸಿಲರ್ ತೀರ್ಥ ಇಲ್ಲಿ ಬಂದಿದ್ದಾನ? ನಾವಿರೋದು ಅವನು ಗೊತ್ತಾಗ್ಬಿಡ್ತಾ? ಹಾಗೇನಿಲ್ಲ, ಪಕ್ಕದ ಮನೆ ವಿಶಾಲನ್ ಮನೇಲಿ ಮಗು ನಾಮಕರಣ ಇದೆ, ಅದಕ್ಕೆಲ್ಲರೂ ಬಂದಿದ್ದಾರೆ ಅಷ್ಟೇ.